ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ದೆ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಇವತ್ತಿನ ವ್ಲಾಗಲ್ಲಿ ಒಂದೇ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು 99% ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಟ್ರಸ್ಟ್ ಮೀ, 99% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನೋ ಒಂದು ಟೆಕ್ನಿಕ್ಕು ಅಂತ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಕೈಯಲ್ಲೇ ಆಯಿತಾ, ಇಷ್ಟು ಬಟ್ಟೆಗಳನ್ನು ಕೈಯಲ್ಲೇ ಒಗ್ದಿದ್ದು. ಕೆಲವೆಲ್ಲ ಸ್ವಲ್ಪ ಕಲರ್ ಹೋಗುತ್ತೆ, ಕೆಲವೆಲ್ಲ ತುಂಬ ಕಾಸ್ಟ್ಲಿ ಇದೆ, ಮಿಷಿನ್ಗೆ ಹಾಕೋಕ್ಕಾಗಲ್ಲ. ಕೆಲವೆಲ್ಲ ಶ್ರಿಂಕ್ ವರ್ಕೆಲ್ಲ ಮಾಡಿರೋವಂಥದ್ದಾಗುತ್ತೆ, ಶ್ರಿಂಕ್ ಆಗೋಗುತ್ತೆ ಅಂತ. ಆ ಬೆಡ್ಶೀಟ್ಸ್ ಎಲ್ಲ ನನಗದೇನೋ ಈ ಸತಿ ಇದು ಸ್ವಲ್ಪ ಹೆವಿ ಇದೆ, ಮಿಷಿನ್ಗೆ ಹಾಕಿದ್ರೆ ಆ ಮೋಟರ್ ತಿರುಗುತ್ತೆ, ಒಂಥರ ಕೆಟ್ಟೋದಂಗೆ ಆಗುತ್ತೆ ಅಂತ ಎಲ್ಲ ಕೈಯಲ್ಲೇ ಒಗ್ದೆ. ಆ ಬಿಸಿಲಲ್ಲಿ ಸಂಡೇ ನನ್ನ ಮುಖ ನೋಡ್ಬೋದು ನೀವು, ತುಂಬ ಬಾಡೋದಂಗೆ ಆಗೋಗಿತ್ತು. ಬಟ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು, ಕೈಯಲ್ಲಿ ಒಗೆದ್ರೆ 100% ನಾವು ನೀಟಾಗಿ ಒಗೆದಿರ್ತೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನು. ಬಟ್ ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಸಾಲಲ್ಲ, ಹೆಲ್ತ್ ಸರಿಗಿರಲ್ಲ, ಬೆನ್ನೋಯ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಏನೂ ಥಿಂಕ್ ಮಾಡೋಕ್ಕೆ ಹೋಗಲ್ಲ, ಮಿಷಿನ್ಗೆ ಹಾಕ್ಬಿಡ್ತೀನಿ. ಆದಷ್ಟು ಕೈಯಲ್ಲೇ ಸ್ವಲ್ಪ ಒಗೆಯೋಕ್ಕೆ ಇದು ಮಾಡ್ತೀನಿ. ಹೆಲ್ತ್ ಬೇರೆ ಅಪ್ಸೆಟ್ ಆಗಿತ್ತಲ್ವ, ಅದಕ್ಕೇ ತುಂಬ ಪೆಂಡಿಂಗ್ ಇಟ್ಕೊಂಬಿಟ್ಟಿದ್ದೆ. ಒಂದು 3-4 ದಿನದ್ದು ಬಟ್ಟೆ ಒಗ್ದೇ ಇರಲಿಲ್ಲ. ಒಂದೇ ಸತಿಗೆ ಎಲ್ಲ ಹಾಕಿ ಒಗೆದು ಈಗ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ರೆಸಿಪಿ ಚೆನ್ನಾಗಿರುತ್ತೆ ಆಯಿತಾ. ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಇವತ್ತು. ಸುಮಾರು ಸತಿ ರೆಸಿಪಿನ ತೋರಿಸಿದ್ದೀನಿ. ಈಗ ಸ್ವಲ್ಪ ಬಲ್ತಿರೋದೆಲ್ಲ ಕಡ್ಡಿಯೆಲ್ಲ ತೆಗೆದು ಈಗ ಏನದು ಸಬ್ಸಿಗೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಬಸ್ಸಾರು ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೋಲ್ಡು ಕಾಫು ಎಲ್ಲ ಚೆನ್ನಾಗಿ ಜಾಸ್ತಿ ಆಗೋಗಿತ್ತು, ಗಂಟ್ಲೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಆ ಟೈಮಲ್ಲಿ ನೀವೂ ಅಷ್ಟೇ ಕಷಾಯ ಮತ್ತು ಬಸ್ಸಾರು ಇಂಥವೆಲ್ಲ ಮಾಡಿಕೊಂಡು ತಿಂತಾಯಿರಿ. ಸ್ವಲ್ಪ ಎಷ್ಟು ರಿಲೀಫ್ ಅನಿಸಿದ್ರೆ ಆಮೇಲೆ ತರಕಾರಿನೂ ಅಷ್ಟೇ, ತರಕಾರಿ ಸೇರಿದಂಗೂ ಆಗುತ್ತೆ. ಪಲ್ಯ ಮಾಡ್ಕೋಬೇಕು ಅಂತ ಏನಿಲ್ಲ, ಪಲ್ಯ ಬಂದ್ಬಿಡುತ್ತೆ. ಜೊತೆಗೆ ಸಾರು, ಚೆನ್ನಾಗಿರೋ ಸಾರು ಮುದ್ದೆಗೂ ಆಗುತ್ತೆ, ನಿಮಗೆ ಅನ್ನಕ್ಕೂ ಇನ್ನೂ ಎಕ್ಸಲೆಂಟಾಗಿರುತ್ತೆ. ಅದು ಹೇಗೆ ಬಸ್ಸಾರು, ಈ ಫಿಶ್ ಕರಿ ಎಲ್ಲನೂ ನೀವೆಷ್ಟು ಕುದಿಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತಲೇ ಹೇಳ್ಬೋದು. ಸೊ ಅದು ನೆನೆಸಿರುವಂಥ ಹೆಸರು ಕಾಳನ್ನ ಹಾಕಿ ಸ್ವಲ್ಪ ನೀರು, ಉಪ್ಪು, ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಸಬ್ಸಿಗೆ ಸೊಪ್ಪನ್ನು ಹಾಕಿ, ಇಷ್ಟೇ ಹಾಕಿರೋವಂಥದ್ದು. ನಾನು ಬೇರೆ ಬೇರೆ ಕಾಳುಗಳನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಸೊಪ್ಪು ತರಕಾರಿ ಮ್ಯಾಕ್ಸಿಮಮ್ ಬಸ್ಸಾರೇ ಮಾಡ್ತಾಯಿರ್ತೀನಿ. ನನಗದೊಂಥರ ಈಸಿ ಅಂತಲೇ ಹೇಳ್ಬೋದು. ಒಂದು ಕಡೆ ಅದನ್ನು ಕುಕ್ಕರ್ಗೆ ಹೋಗೋಕೆ ಇಟ್ಟಿದ್ದೀನಿ. ಇಲ್ಲಿ ನಾರ್ಮಲ್ ಬಸ್ಸಾರು ಹೆಂಗೆ ಮಾಡ್ತಾರೋ ಹಾಗೆ ಮಾಡ್ತಿರೋದು. ಬಸ್ಸಾರು ಅಂದಿದ ತಕ್ಷಣ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸು, ನಾವೆಷ್ಟು ಚೆನ್ನಾಗಿ ಈರುಳ್ಳಿನ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋತೀವೋ ರುಚಿ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ಪ್ರೊಸೀಜರ್ನ ಡೀಟೇಲಾಗಿ ತೋರಿಸಿದ್ದೀನಿ, ಜೊತೆಗೆ ಟಾಪಿಕ್ ಬಗ್ಗೆನೂ ಮಾತಾಡೋಣ. ಏನದು ಒಂದೇ ಒಂದು ಟೆಕ್ನಿಕ್ಕು ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ನೀವು ಹೌದು ಅಂತ ಕಮೆಂಟ್ ಮಾಡಿ ಆಯಿತಾ. 99% ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಸೈಲೆಂಟಾಗಿದ್ದುಬಿಡಿ ಆಯಿತಾ. ನನ್ನ ಮಾತನ್ನ ನಂಬಿ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವಾಗ ಗೊತ್ತಾ, ನೀವು ಯಾವಾಗ ತುಂಬ ಕೋಪದಲ್ಲಿರ್ತೀರ ಅನ್ನೋ ತಿಳ್ಕೊಳ್ಳಿ, ಬಾಯಿಗೆ ಬಂದಿದ್ದು ಬೈಬೇಕು ಅಂತ ಅನಿಸ್ತಾ ಇರುತ್ತೆ. ಪಟ ಅನಿಸಿದ್ದೆಲ್ಲ ಮನಸ್ಸಿಗೆ ಬಂದಿದ್ದು, ತಲೆಗೆ ಬಂದಿದ್ದು ಫೀಲಿಂಗ್ಸು ಏನೇನೋ ಭಾಷೆನ ಯೂಸ್ ಮಾಡ್ಕೊಂಡು ಬೈದಾಕ್ಬಿಡ್ಬೇಕು ಅಂತ ಅನಿಸುತ್ತೆ. ಬಟ್ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಕೋಪ ಬಂದಿರುತ್ತಲ್ವ, ಸೈಲೆಂಟಾಗಿದ್ಬಿಡಿ. ನಿಜ ಹೇಳ್ತೀನಿ, ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೆಕೆಂಡು, ಏನಾದರೂ ಆರ್ಗ್ಯುಮೆಂಟು, ಅವರೇನೋ ಮಾಡು ಅಂದಿರ್ತಾರೆ, ನೀವು ಬೇಡ ಅಂದಿರ್ತೀರ. ಅವರೇನೋ ಹೋಗು ಅಂತಾರೆ, ನಾವು ಬೇಡ ಅಂತೀವಿ. ನಾವು ಹೋಗ್ತೀವಿ, ನಮಗೆ ಬೇಕು ಅಂತಾರೆ, ಅವ್ರು ಬೇಡ ಅಂತಾರೆ. ಸೊ ಈ ಥರ ಆರ್ಗ್ಯುಮೆಂಟ್ಸಲ್ಲಿ ಸ್ವಲ್ಪ ಪಾಸ್ ತೊಗೊಂಡು ಸೈಲೆಂಟಾಗಿ ಟೆಂಪರ್ ಸ್ವಲ್ಪ ಡೌನ್ ಬಂದಾದಮೇಲೆ, ಮೂಡ್ ಚೆನ್ನಾಗಾದ್ಮೇಲೆ ಮಾತಾಡಿದ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ನಾವು ವರ್ಕ್ ಪ್ಲೇಸಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ರಿಲೇಟಿವ್ಸಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ, ನಮಗೆ ಕಂಪ್ಲೀಟ್ ವಿಷಯಗಳೇ ಗೊತ್ತಿರಲ್ಲ. ಅವ್ರು ಏನಂದರು, ಇವ್ರೇನಂದರು, ಅಥವಾ ಯಾರೋ ಏನೋ ಹೇಳಿರೋದು ಕೇಳಿಕೊಂಡು ನಾವು ಜಗಳ ಕೊಟ್ಟೋಗ್ತೀವಿ. ಯಾರೋ ಏನೋ ಹೇಳಿದ್ದೀವಿ ಅಂತ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ. ಯಾವಾಗ ನಮಗೆ ಕಂಪ್ಲೀಟಾಗಿ ಸತ್ಯ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋಕ್ಕೆ ಹೋಗಬಾರ್ದು. ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನಿನ್ನ ಗಂಡ ಹಾಗಂತೆ, ನಿನ್ನ ಮಕ್ಕಳು ಹಿಂಗಂತೆ ಅಂತ 100 ಜನ 100 ರೀತಿ ಹೇಳ್ತಾ ಇರ್ತಾರೆ. ಆ ಥರದ್ದೆಲ್ಲ ಬ್ಲೇಮ್ಸ್ ಬಂದಾಗ, ಏನೋ ಇನ್ಫಾರ್ಮೇಷನ್ಸ್ ಬರ್ತಾ ಇರಬೇಕಾದ್ರೆ ಆದಷ್ಟು ಕರೆಕ್ಟಾ, ನಿಜಾನಾ, ನನಗೆ ಬಂದಿರೋಂಥ ಮಾಹಿತಿ ಕರೆಕ್ಟಾ, ಈ ಥರ ಅನಲೈಸ್ ಮಾಡಿಕೊಂಡು ಮಾತಾಡಿದ್ರೆ ನಮ್ಮ ಬೆಲೆ ಇರುತ್ತೆ. ಆಮೇಲೆ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ.
ಆಮೇಲೆ ಇನ್ನೊಂದು ಏನು ಗೊತ್ತಾ, ಎಷ್ಟೋ ಸತಿ ಮನೇಲಿ ಅತ್ತೆ ಇರ್ತಾರೆ, ದೊಡ್ಡೋರು ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಎಷ್ಟೊಂದು ದೊಡ್ಡವ್ರ ಜೊತೆ ನಾವು ಲೈಫ್ನ ಲೀಡ್ ಮಾಡಬೇಕಾಗುತ್ತೆ. ವರ್ಕ್ ಪ್ಲೇಸಲ್ಲೂ ಎಷ್ಟೊಂದು ಜನ ದೊಡ್ಡವ್ರು ಇರ್ತಾರೆ. ಅಂಥ ಕೇಸಲ್ಲಿ ಏನು ಅಂದರೆ, ಒಂದು ವಯಸ್ಸಿಗೆ ಬೆಲೆ ಕೊಡಬೇಕು. ಹಾಗಂತ ತುಂಬ ಸೈಲೆಂಟಾಗಿರಿ, ನಿಮ್ಮ ಪಾಯಿಂಟ್ನ ಹೇಳಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ದೊಡ್ಡೋರ ವಯಸ್ಸಿಗೆ ಒಂದು ಬೆಲೆ ತೋರಿಸ್ಬೇಕು. ಅಂದರೆ ವಾದ ಮಾಡೋದು ಅದು ಇದು ಅಂತ ಏನೋ ಸಿಂಪಲ್ ಸಿಲಿಯಾಗಿ ಮಾತಾಡೋ ಬದಲು ಸೈಲೆಂಟಾಗಿದ್ದರೆ ಬೆಸ್ಟು. ಆರ್ಗ್ಯುಮೆಂಟು ಕಡಿಮೆ ಆಗುತ್ತೆ. ನಾವು ಸ್ವಲ್ಪ ಸೈಲೆಂಟಾಗಿದ್ದರೆ ಆ ಸಿಚುವೇಶನ್ ಸ್ವಲ್ಪ ಕಾಮ್ ಡೌನ್ ಆಗುತ್ತೆ, ಕೂಲ್ ಆಗುತ್ತೆ. ಆಮೇಲೆ ಅವ್ರಿಗೂ ನಾವು ಮರ್ಯಾದೆ ಕೊಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ನಾವು ವಾದಿಸಿದಷ್ಟು ಅವ್ರಿಗೆ ಅಷ್ಟೊಂದು ವಯಸ್ಸಾಗಿರುತ್ತಲ್ವ, ತುಂಬ ನೆತ್ತಿಗೆ ಏರ್ತಾ ಇರುತ್ತೆ ಅವ್ರಿಗೆ, ಇಷ್ಟು ವಯಸ್ಸಾದರೂ ನನಗೆ ಇದ್ರ ಮಾತಾಡ್ತಾರಲ್ಲ ಅಂತ. ನಿಮ್ಮದು ಪಾಯಿಂಟೇ ಹೇಳಿಬಿಡಿ ಅಂತಲ್ಲ, ಸ್ವಲ್ಪ ಟೆಂಪರ್ ಡೌನ್ ಆದಮೇಲೆ ಮಾತಾಡಿದ್ರೆ ಬೆಸ್ಟ್. ನೆಕ್ಸ್ಟ್, ಯಾರಾದರೂ ಎಸ್ಪೆಷಲಿ ರಿಲೇಟಿವ್ಸು, ಫ್ರೆಂಡ್ಸ್, ಅಕ್ಕಪಕ್ಕದವರು, ಕೊಲೀಗ್ಸ್ ಯಾರಾದರೂ ಇನ್ಸಲ್ಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಸೈಲೆಂಟಾಗಿ ಇರಿ, ಆಯಿತಾ? ಅಂದರೆ ಎಲ್ಲ ಟೈಮಲ್ಲೂ ಸೈಲೆಂಟ್ ಅಲ್ಲ, ಸಿಚುವೇಶನ್ಸ್ನ ಅನಲೈಸ್ ಮಾಡಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಇನ್ಸಲ್ಟ್ ಮಾಡೋರು ಅಂದರೆ ನಮ್ಮನ್ನು ನೋಯಿಸ್ಬೇಕು ಅಂತಲೇ ಕೆಲವು ಸತಿ ಮಾತಾಡೋರು, ಅವ್ರ ಮೆಂಟಾಲಿಟಿ ಲೋಯೆಸ್ಟ್ ಚೀಪೆಸ್ಟ್ ಅಂತ ನಾವು ಅನಲೈಸ್ ಮಾಡ್ಕೊಂಬಿಡ್ಬೇಕು. ಅವ್ರ ಜೊತೆ ವಾದ ಮಾಡೋದು, ಅವ್ರ ಜೊತೆ ಜಸ್ಟಿಫಿಕೇಷನ್ ಕೊಡೋದು, ನಾನು ಹೇಗೆ ಅಂತ ಅವ್ರ ಜೊತೆ ಪ್ರೂವ್ ಮಾಡೋದು ಏನು ಅಂದರೆ ಅರ್ಥ ಕೊಚ್ಚೆ ಮೇಲೆ ಕಲ್ಲು ಹಾಕ್ದಂಗೆ. ಸೊ ಅದಕ್ಕೇ ಆದಷ್ಟು ಸೈಲೆಂಟಾಗಿ ಇದ್ಬಿಡಿ. ನಮ್ಮ ಲೈಫಲ್ಲಿ ಗೋಲ್ ಏನು, ನಾನು ಏನು ಸಾಧಿಸ್ಬೇಕು ಲೈಫಲ್ಲಿ, ಏನಿದೆ ನನ್ನ ಗುರಿ ಏನಿದೆ, ತಲೆಯಲ್ಲಿ ಅದನ್ನು ಮಾತ್ರ ಇಟ್ಕೊಂಡು ಸೈಲೆಂಟಾಗಿ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಹೋಗಿ, ಆಯಿತಾ? ಇನ್ಸಲ್ಟ್ ಮಾಡಿದಾಗ. ನೆಕ್ಸ್ಟ್ ನಾವು ಒಂದು ತಿಳ್ಕೊಳ್ಳಿ, ಲೈಫಲ್ಲಿ ಒಂದು ಫೋಕಸ್ ಅಂತ ಇದ್ಬಿಟ್ರೆ, ನಾನು ಈ ಥರನೇ ಆಗಬೇಕು, ನನ್ನ ಮಕ್ಕಳನ್ನ ಈ ಥರನೇ ಬೆಳೆಸ್ಬೇಕು, ನಾನು ಇಂಥ ಪೊಸಿಷನ್ಗೆ ಹೋಗಬೇಕು, ನನ್ನ ಲೈಫ್ ಸ್ಟೈಲ್ ಹೀಗೇ ಇರಬೇಕು, ನಾನು ಈ ಥರನೇ ಪೀಸ್ಫುಲ್ಲಿನೇ ಲೈಫ್ನ ಲೀಡ್ ಮಾಡಬೇಕು, ನನ್ನ ಮೈಂಡ್ಸೆಟ್ ಹೀಗೆ ಇರುತ್ತೆ, ನನ್ನ ಥಿಂಕಿಂಗ್ ಪ್ಯಾಟ್ರನ್ ಹೀಗೆ ಇರುತ್ತೆ ಅಂತ ನೀವು ಒಂದು ಫೋಕಸ್ಡಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಸೈಲೆನ್ಸು ನಿಮ್ಮ ಫಸ್ಟ್ ಆಪ್ಷನ್ ಆಗಿರುತ್ತೆ. ಅನಾವಶ್ಯಕವಾಗಿ ಮಾತಾಡೋದು, ಏನೇನೋ ಸುಮ್ಮನೆ ಬೇಡ್ದಿರೋ ಬಗ್ಗೆ ಎಲ್ಲ ಮಾತಾಡೋದು, ಅದಕ್ಕಿಂತ ಸೈಲೆನ್ಸು ನಿಮ್ಮ ಟಾಪ್ ಪ್ರಿಯಾರಿಟಿ ಆಗಿರುತ್ತೆ. ನೆಕ್ಸ್ಟ್ ಬಂದು ನಾವು ಯಾವಾಗ ಸೈಲೆಂಟಾಗಿರಬೇಕು ಅಂದರೆ, ಎಮೋಷನ್ಸ್ ಹೈ ಇರುತ್ತೆ ಆವಾಗ. ಎಮೋಷನ್ಸ್ ಅಂದರೆ ಯಾವುದೇ ರೀತಿ ಎಮೋಷನ್ಸ್ನ ತೊಗೊಳ್ಳಿ, ತುಂಬ ಖುಷಿಯಾಗಿರ್ಬೋದು, ದುಃಖ ಆಗಿರ್ಬೋದು, ಅಳು ಬರ್ತಾ ಇರ್ಬೋದು, ಕೋಪ ಬರ್ತಾ ಇರ್ಬೋದು, ಅಥವಾ ಏನೋ ಒಂದು ಮಿಕ್ಸ್ಡ್ ಫೀಲಿಂಗ್ ಇರ್ಬೋದು, ಲೋ ಆಗಿರೋ ಸೋತಿರೋ ಫೀಲಿಂಗ್ ಇರ್ಬೋದು. ಎಮೋಷನ್ಸ್ ಹೈ ಇದ್ದಾಗ ಯಾವತ್ತೇ ಆಗಲಿ ಮಾತಾಡೋಕ್ಕೆ ಹೋಗಬಾರ್ದು. ತುಂಬ ಖುಷಿಯಾಗಿದ್ದಾಗೂ ನೋಡಿ ಫೇಕ್ ಪ್ರಾಮಿಸಸ್ ಕೊಟ್ಬಿಡ್ತೀವಿ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ತುಂಬ ಖುಷಿಯಾಗಿದ್ದಾಗ ಎಕ್ಸೈಟ್ ಆಗಿಬಿಡ್ತೀವಿ. ಆ ಟೈಮಲ್ಲೂ ಸ್ವಲ್ಪ ಕಾಮ್ ಡೌನ್ ಆಗಿ, ಯಾವಾಗಲೂ ಗೊತ್ತಾ ಒಂದು ಮಾತಿದೆ, ಸೋತಾಗ ಕುಗ್ಗಬಾರ್ದು, ಗೆಲ್ಲಬೇಕಾದ್ರೆ ಹಿಗ್ಗಬಾರ್ದು ಅಂತ. ಯಾವಾಗಲೂ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ನ್ಯೂಟ್ರಲ್ ಸ್ಟ್ರೇಟ್ ಲೈನ್ ಥರನೇ ಲೈಫ್ನ ಲೀಡ್ ಮಾಡ್ತಾಯಿರಿ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಡೈಲಿ ಬೇಸಿಸಲ್ಲೇ ಬರ್ತಾ ಇರುತ್ತೆ ಫ್ರೆಂಡ್ಸ್. ಎಷ್ಟು ಕಷ್ಟ ಆಗುತ್ತೆ ಲೈಫಲ್ಲಿ ಅಂದರೆ, ಕೆಲವೊಂದು ಸಿಚುವೇಶನ್ಸ್ ನಮ್ಮನ್ನು ತುಂಬ ಪಾಠ ಕಲಿಸುತ್ತೆ, ಕೆಲವು ನಮ್ಮ ಬೆನ್ನು ತಟ್ಟುತ್ತೆ. ಆ ಥರ ಸಿಚುವೇಶನ್ಸಲ್ಲಿ ಎಂಥ ಸಿಚುವೇಶನ್ಸ್ ಆದರೂ ಕೂಡ ಒಂದು ಸ್ಟ್ರೇಟ್ ಲೈನಾಗಿ ಕಾಮಾಗಿ ಕಂಪೋಸ್ಟಾಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು. ಸೊ ಆ ರೀತಿ ನಮ್ಮ ಎಮೋಷನ್ಸ್ ಹೈ ಇದ್ದಾಗ ಆದಷ್ಟು ಸೈಲೆಂಟಾಗಿರಿ. ತುಂಬ ದುಃಖ ಆಗಿರ್ಬೇಕಾದ್ರೆ ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅನಿಸುತ್ತೆ, ಆ ಫೀಲಿಂಗ್ನ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋಬೇಕು, ಅವರಿಂದ ಏನೋ ಸಾಂತ್ವನ ಬೇಕು, ಒಂದು ಮಾರಲ್ ಸಪೋರ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಕೆಲವು ಸತಿ ನಾವು ಅದನ್ನು ಶೇರ್ ಮಾಡಿಕೊಂಡಾಗ ಕೆಲವರು ಚುಚ್ಚಿ ಮಾತಾಡ್ಬೋದು, ಅಥವಾ ಶೇರ್ ಮಾಡ್ಕೊಂಡಿರೋದು ಇನ್ನೊಂದು ರೀತಿಯಲ್ಲಿ ಬೇರೆಯವ್ರಿಗೆ ರೀಚ್ ಆಗ್ಬೋದು. ಅದು ಇನ್ನೂ ಕಾಂಪ್ಲಿಕೇಶನ್ಸ್ ಜೊತೆ ಜಾಸ್ತಿನೂ ಆಗ್ಬೋದು. ಶೇರ್ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಯಾರ ಜೊತೆ ಶೇರ್ ಮಾಡ್ಕೋತೀವಿ, ಅವ್ರು ಎಷ್ಟು ನಂಬಿಕಸ್ತರು, ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಕೋಪ ಬಂದಾಗ ಮಾತಾಡೋದು, ತುಂಬ ಖುಷಿಯಾಗ್ಬಿಟ್ಟಾಗ ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಅವ್ರನ್ನ ಹಂಗೆ ನೋಡ್ಕೋತೀನಿ. ಸೊ ಆ ಥರದ್ದೆಲ್ಲ ಫೇಕಾಗಿ ಹೈಪರಾಗಿ ಥಿಂಕ್ ಮಾಡೋ ಬದಲು ಸ್ವಲ್ಪ ಕಾಮಾಗಿ ಕಂಪೋಸ್ಟಾಗಿ ಥಿಂಕ್ ಮಾಡೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಅಂದರೆ ಎಮೋಷನ್ಸ್ ಹೈ ಇದ್ದಾಗ ಸ್ವಲ್ಪ ಟಂಗ್ ಕಂಟ್ರೋಲಲ್ಲಿದ್ದು ಸೈಲೆನ್ಸಲ್ಲೇ ಇರಬೇಕು. ನೆಕ್ಸ್ಟ್ ಬಂದು ನಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು ಅಂತ ದಯವಿಟ್ಟು ಯಾರ ಹತ್ರ ಹೇಳೋಕ್ಕೆ ಹೋಗ್ಬೇಡಿ, ಸೈಲೆಂಟಾಗಿರಿ. ಈಗ ಕೆಲವು ಅನೌನ್ಸ್ ಮಾಡಿಬಿಡ್ಬೇಕು. ಎಂಥದ್ದು ಅನೌನ್ಸ್ ಮಾಡಬೇಕು ಗೊತ್ತಾ, ನಾನು ಹೇಳ್ತೀನಿ ನೋಡಿ. ನೀವು ವೆಯ್ಟ್ ಲಾಸ್ ಮಾಡಬೇಕಾ, ನೀವು ನಿಮ್ಮನ್ನು ಇಷ್ಟಪಡುವಂಥ ಒಂದು 4 ಜನರ ಹತ್ರ ಹೇಳಿಬಿಡಿ ಅದನ್ನು, ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ನಾನು ಹೆಲ್ದಿಯಾಗಿ ತಿಂತೀನಿ ಅಂತ. ಅದೊಂಥರ ಹೆಲ್ಪ್ ಆಗುತ್ತೆ.
ಅಂದರೆ ಅವ್ರಿಗೆ ಎದ್ರಕಂಡನ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಥವಾ ಹೆಲ್ದಿಯಾಗಿ ತಿಂತೀವಿ. ನೀನು ಹೇಳಿದ್ದೆಲ್ಲ ಹೆಲ್ದಿಯಾಗಿ ತಿಂತೀನಿ ಅಂತ ಈಗೇನು ತಿಂತಾ ಇದೆಯಾ ಅಂತ ಕೇಳ್ಬಿಡ್ತಾರೇನೋ ಅಂತ ಭಯಕ್ಕೆ ಆ ಥರ ಅಕೌಂಟಬಲ್ ಆಗಿರ್ತೀರಾ ಅಂತ ಆ ರೀತಿ ನಿಮಗೆ ಅನೌನ್ಸ್ ಮಾಡಿ. ಇಲ್ಲ ಅಂತ ಬಟ್ ನೀವು ಏನಾದರೂ ಮನೆ ಮಾಡ್ತಿದ್ದೀರಾ ಅಥವಾ ಏನೋ ಒಂದು ಓದ್ತಾ ಇದ್ದೀರಾ, ಏನೋ ಒಂದು ಎಕ್ಸಾಮ್ಗೆ ಓದ್ತಾ ಇದ್ದೀರಾ, ಹೈಯರ್ ಪೊಸಿಷನ್ಗೆ ಹೋಗ್ತಾ ಇದ್ದೀರಾ, ಲೈಫಲ್ಲಿ ಏನೋ ಸಾಧಿಸ್ಬೇಕು ಅಂತ ಇದ್ದೀರಾ, ನಿಮ್ಮ ಗುರಿ ಏನೋ ಇದೆ, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತಿರ್ತೀರಾ, ಏನೋ ಅನ್ಕೋತಾ ಇರ್ತೀರಲ್ಲ, ಹೈಯರ್ ಏನೋ ಎಂಡ್ ನೀವು ಯೋಚನೆ ಮಾಡ್ತಿರ್ತೀರಲ್ಲ ಅಂತನ ದಯವಿಟ್ಟು ಅನೌನ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ಸೈಲೆಂಟಾಗಿ ಇದ್ಬಿಡಿ. ಅಂಥದ್ದೆಲ್ಲ ಪ್ರಾಬ್ಲಮೇ ಜಾಸ್ತಿ. ಒಂದು ನಮ್ಮ ಡಿಸಿಷನ್ನ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾರೆ. ಇದು ಬೇಕಾ ನಿನಗೆ, ಈ ಲೈಫಲ್ಲಿ ಈ ಥರ ಆಗುತ್ತೆ, ಆ ಥರ ಆಗುತ್ತೆ, ಈ ಥರ ಕಾಂಪ್ಲಿಕೇಶನ್ಸ್ ಆಗುತ್ತೆ, ನಿನ್ನ ಕೈಯಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತ ತಲೆ ಕೆಡಿಸಿ ಕಿಚಡಿ ಮಾಡಿ ಇಡ್ತಾರೆ. ಇನ್ನೊಂದು ಅದು ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಏನಾನೇ ಇರಲಿ, ಒಂದು ಗೌರ್ಮೆಂಟ್ ಎಕ್ಸಾಮೇ ಬರಿತಾ ಇರ್ತೀರ, ಏನಾನ ಆಗಿರಲಿ ಆಯಿತಾ, ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದು ಎಷ್ಟು ಕಷ್ಟ, ಎಂಥ ಪಾಡು ನಾವು ಪಟ್ಟಿರ್ತೀವಿ ಅಂತ ನಮಗೆ ಗೊತ್ತು. ಬಟ್ ಮಾತಾಡೋರ್ಗೆ ಹೆಂಗೆ ಮಾತಾಡ್ತಾರೆ, ಅಯ್ಯೋ ಹಂಗೆಲ್ಲ ಹೇಳ್ಕೊಂಡಿದ್ಲು, ಹಿಂಗೆಲ್ಲ ಹೇಳ್ಕೊಂಡಿದ್ಲು, ಅವೆಲ್ಲ ಬದಲು ಸೈಲೆಂಟಾಗಿ ಸಕ್ಸಸ್ನ ರೀಚ್ ಆಗಬೇಕು. ಸೊ ಅವರ್ ಜರ್ನಿ, ಅವರ್ ಸ್ಟ್ರಗಲ್ ಶುಡ್ ಬಿ ಇನ್ ಸೈಲೆನ್ಸ್, ಅವರ್ ಸಕ್ಸಸ್ ಶುಡ್ ಮೇಕ್ ಅ ನಾಯ್ಸ್. ಅಂದರೆ ನಾವು ಸೈಲೆಂಟಾಗಿ ಕಷ್ಟಪಟ್ಟು ನನ್ನ ಜರ್ನಿ ಏನು ಅಂತ ನನಗೆ ಮಾತ್ರನೇ ಗೊತ್ತು ಆಯಿತಾ. ಸೊ ಆ ಥರ ಕಷ್ಟಪಟ್ಟು ಏನೋ ಒಂದು ಅಚೀವ್ ಮಾಡ್ತೀವಲ್ವ, ಸಕ್ಸಸ್ ಮಾತ್ರ 4 ಜನ ಮುಂದೆ ತಲೆ ಎತ್ಕೊಂಡು ಹೇಳೋಂಗಿರಬೇಕು. ಯಾವಾಗ ನೀನು ಓದ್ತಿದ್ದೆ, ಯಾವಾಗ ನೀನು ಇದು ಮಾಡಿದೆ ಅನ್ನಬೇಕು. ಆ ರೀತಿ ಸೈಲೆಂಟಾಗಿ ಪ್ಲ್ಯಾನ್ ಮಾಡಬೇಕು. ನೀವೊಂದು ಏನೋ ಟೈಲರಿಂಗ್ಗೆ ಕಲಿತಾ ಇದ್ದೀರಾ, ಟೈಲರಿಂಗೇ ಓಪನ್ ಮಾಡ್ತೀರಾ, ಟ್ಯೂಷನ್ದೇ ಓಪನ್ ಮಾಡ್ತೀರಾ, ಅಥವಾ ಏನೋ ಒಂದು ಹೈಯರ್ ಸ್ಟಡೀಸ್ ಯಾರಿಗೂ ಏನೂ ಹೇಳಕ್ಕೆ ಹೋಗ್ಬೇಡಿ. ಸೈಲೆಂಟಾಗಿ ಮಾಡ್ತಾಯಿರಿ ಲೈಫಲ್ಲಿ. ಆಮೇಲೆ ಒಂದು ಮೂಮೆಂಟ್ ಆದಮೇಲೆ ಅದು ಹಾಗೆ ಕೆಲವು ಸತಿ ಏನೋ ಒಂದು ಅಚೀವ್ ಮಾಡ್ತೀವಲ್ವ, ಗೊತ್ತಾಗಲೇಬಾರ್ದು. ಸೊ ಆ ಅಚೀವ್ಮೆಂಟ್ ಮಾತಾಡಬೇಕು. ಸೊ ಹಿಂಗೆ ಯಾವಾಗ ಇದು ಮಾಡಿದ್ಲು, ಏನು ಕತೆನೋ, ಎಷ್ಟು ಇಂಪ್ರೂವ್ ಆಗಿಬಿಟ್ರು ಅವ್ರ ಲೈಫಲ್ಲಿ, ಈ ಥರ ಮಾತಾಡಬೇಕು. ನೆಕ್ಸ್ಟ್ ಏನೋ ಒಂದು ಸ್ಟ್ರಾಟಜೀಸ್ ಮಾಡ್ತಾ ಇರ್ತೀರ ಲೈಫಲ್ಲಿ. ಅಂದರೆ ಈ ಥರ ಪ್ಲ್ಯಾನ್ಸ್ ಇದೆ ನಮ್ಮದು. ಈಗ ಏನೋ ಒಂದು ಸಿಂಪಲ್ ನಾನು ಹೇಳೋದು, ಮನೆ ಹಿಂಗೆ ಕಟ್ಟಬೇಕು, ಈ ಥರ ಏನೋ ಲೋನ್ ಎಷ್ಟು ತೊಗೋಬೇಕು, ಏನೋ ಒಂದು ಸ್ಟ್ರಾಟಜೀಸ್ ಇರುತ್ತಲ್ಲ, ಅದನ್ನು ಎಲ್ಲರ ಜೊತೆ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ತುಂಬ ತಲೆ ಕೆಡುತ್ತೆ. ಅದನ್ನು ಆದಷ್ಟು ಸೈಲೆಂಟಾಗಿ ನೀವು ಮಾತ್ರನೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಏನು ಗೊತ್ತಾ ಫ್ರೆಂಡ್ಸ್, ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನಮ್ಮ ಲೈಫು ಪ್ರಾಬ್ಲಮ್ಸ್ ಏನು, ನಾವೆಂಥ ಪಡ್ತಾ ಇರ್ತೀವಿ, ಪ್ರತಿಯೊಂದೂ ಅಷ್ಟೇ ಆಯಿತಾ, ನಮಗೆ ಮಾತ್ರನೇ ಗೊತ್ತು. ಅದನ್ನು ಏನೇ ಇರಲಿ, ನನ್ನ ಸ್ಟ್ರಗಲ್ಸ್ ಇರಲಿ, ಏನಾದರೂ 4 ಜನದ ಜೊತೆ ಡಿಸ್ಕಸ್ ಮಾಡೋದು, ಅದರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೊರತು ಸಾಲ್ವ್ ಆಗೋಲ್ಲ. ಆಮೇಲೆ ನಮಗಿನ್ನ ತಲೆ ಕೆಡೋ ಯೋಚನೆಗಳು, ಆಮೇಲೆ ಇನ್ನೇನೋ ಪ್ಲ್ಯಾನ್ಸ್ಗಳು, ಆ ರೀತಿಯೇ ಮಾತಾಡೋ ಜನಗಳೇ ಜಾಸ್ತಿ. ಸೊ ಸ್ಟ್ರಾಟಜೀಸ್ ಇರ್ಬೋದು, ಏನೇ ಪ್ಲ್ಯಾನ್ಸ್ ಇರ್ಬೋದು, ಸೈಲೆಂಟಾಗಿ ಮಾಡ್ತಾ ಹೋಗಿ ಆಯಿತಾ. ನೆಕ್ಸ್ಟ್, ಸುಮಾರು ಜನ ನನಗೆ ಕೇಳೋದು, ನಾನು ಜೆನ್ಯೂನಾಗಿ ಮಾತಾಡಬೇಕು ಅಂತ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಕೊಲಾಬ್ರೇಷನ್ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ ಆ್ಯಕ್ಚುಲಿ ಇವತ್ತಿನವರೆಗೂ. ಒಂದೂ ಅಷ್ಟೇ, ನಾನು ಒಂದು ನೆಗೆಟಿವ್ ಕಮೆಂಟ್ ಅಂತ ಬಂದಿಲ್ಲ. ಸುಮ್ಮನೆ ಸುಳ್ಳು ಹೇಳಿ ಹೈಪ್ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಕೊಲಾಬ್ರೇಷನ್ ಒಬ್ಬರೇನೋ ಕಮೆಂಟ್ ಮಾಡಿದ್ರು, ಜಾಸ್ತಿ ಆಯಿತು ಅಂತ. ನಾನು ಹೇಳೋದು ಏನು ಗೊತ್ತಾ, ನನ್ನನ್ನು ನಂಬಿ ಆಯಿತಾ, ನಾನು ಯಾವುದೇ ಒಂದು ಫೇಕ್ ಪ್ರಾಡಕ್ಟ್ ಅಂತೂ ದೇವರನ್ನೇ ತೋರಿಸಲ್ಲ. ಫಸ್ಟ್ ಆಫ್ ಆಲು ಅದು ನನ್ನ ಎಥಿಕ್ಸು ಅಲ್ಲ. ಆಮೇಲೆ ಅದು ಪ್ರಾಬ್ಲಮ್ಮೇ ಜಾಸ್ತಿ. ಒಬ್ಬರಿಗೇನೋ ನಾವು ಕೆಟ್ಟದ್ದು ತೋರಿಸಿ ಅದನ್ನು ತಗೊಳ್ಳಿ ಅಂತ ಹೇಳಿ ಅದರಿಂದ ದುಡ್ಡು ಮಾಡುವಂಥ ಚೀಪ್ ಮೆಂಟಾಲಿಟಿ ನಂದಲ್ಲ. ಅದು ಎಥಿಕ್ಸು ಅಲ್ಲ, ಅಂಥ ಹ್ಯೂಮನ್ ಕೈಂಡ್ ನಂದು ಅಲ್ಲ, ಅಂಥ ಮೆಂಟಾಲಿಟಿನೇ ಇಲ್ಲ ನಂದು. ಫಸ್ಟ್ ಅದನ್ನು ನಂಬಿ ಆಯಿತಾ. ಸೆಕೆಂಡು, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದೀನಿ. ನಾನು ಎಕ್ಸಾಂಪಲ್ ಹೇಳೋದು, ಅಲ್ಲಿ ಒಂದು ವರ್ಷ, ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದ ತಕ್ಷಣ ಒಂದು 10-20 ಜನ ಬುಕ್ ಪಬ್ಲಿಷರ್ಸ್ ಬರ್ತಾರೆ ನಮ್ಮ ಹತ್ರ. ಮಕ್ಕಳಿಗೆ ಈ ಬುಕ್ ತೊಗೊಳಕ್ಕೆ ಹೇಳಿ, ಮಕ್ಕಳಿಗೆ ಆ ಬುಕ್ ತೊಗೊಳಕ್ಕೆ ಹೇಳಿ ಅಂತ ನಮಗೆ ಫ್ರೀಯಾಗಿ ಅಂದರೆ ಬುಕ್ಸ್ ಕೊಡ್ತಾರೆ ಆಯಿತಾ. ನಾವು ಅದನ್ನು ನೋಡಿ ಆ 10-20ರಲ್ಲಿ ಯಾವುದು ಚೆನ್ನಾಗಿದೆ, ಮಕ್ಕಳಿಗೆ 20 ತೊಗೊಳ್ಳಿ ಅಂದರೆ ಅವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಆಯಿತಾ. ಸೊ ಆಗ ನಾವು ಯೋಚನೆ ಮಾಡಿ ಒಂದು 5, 4, 3 ಅಥವಾ ಒಂದು ಬುಕ್ಕೋ ತುಂಬ ಚೆನ್ನಾಗಿದೆ ಅಂದರೆ ಅದನ್ನು ರೆಫರ್ ಮಾಡ್ತೀವಿ. ಅದೇನು ಬಿಸ್ನೆಸ್ಸಾ, ನಾವು ಮಾಡೋದು ಬಿಸ್ನೆಸ್ಸಾ? ಆ ಥರ ಏನೂ ಇಲ್ಲ ಅಲ್ವಾ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ವರ್ಕ್. ನಾವು ಏನು ಮಾಡ್ತಾಯಿದ್ವಿ ಅದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನೊಂದು, ಈಗ ನಾವು ಯೂಟ್ಯೂಬಲ್ಲಿ ಒಂದು ಕೊಲಾಬ್ರೇಷನ್ ಅಂತ ಮಾಡ್ತಿರ್ತೀವಿ. ಒಂದು ಡೆಫಿನೆಟ್ಲಿ ಹೌದು, ಕೆಲವು ಒಳ್ಳೆ ತೋರಿಸ್ಬೇಕು ಪ್ರಾಡಕ್ಟ್ಸು ಅಂತ. ಸೆಕೆಂಡು, ನಮಗೆ ಸ್ವಲ್ಪ ಇದು ಯೂಟ್ಯೂಬಿಂದನೇ ಅಂತ ಬರೋ ಇನ್ಕಮ್ ತುಂಬ ಕಡಿಮೆ. ಈಗ ಮನೆ ಕಟ್ಟಿದ್ದೀವಿ, ನಿಮ್ಮ ಹತ್ರ ಎಲ್ಲ ಹೇಳ್ಕೊತೀನೋ ಅಂತಲ್ಲ, ಅಂತ ಹೈಡು ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಜನರಲ್ ಪ್ರಾಬ್ಲಮ್ಸು. ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ.
ಸೊ ಆ ಥರ ಇದ್ದಾಗ ಈ ಥರ ಕೊಲಾಬ್ರೇಷನಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅಂತ ಸಿಗುತ್ತೆ ಆಯಿತಾ. ಅದು ನೀವು ನೋಡೋದ್ರಿಂದ ನಾನೇನು ಫೋರ್ಸ್ ಮಾಡ್ತಿಲ್ಲ ನಿಮಗೆ ತೊಗೊಳ್ಳಿ ಮಾಡಿ ಅಂತ ಅಲ್ವಾ. ಏನೋ ಯಾರಿಗೋ ಒಬ್ಬರಿಗೆ ಒಂದು ಚಿಕ್ಕ ಫೈನಾನ್ಷಿಯಲ್ ಸಪೋರ್ಟು ನಿಮ್ಮ ಎಫರ್ಟ್ ಇಲ್ದೇ ಆಗ್ತಾ ಇದೆ ಅಂದರೆ ಅದು ಎಲ್ಲೋ ಒಂದು ಹೆಲ್ಪ್ ಮಾಡ್ದಂಗೆ ಅಲ್ವಾ. ಯೋಚನೆ ಮಾಡಿ, ಈಗ ನಾನು ಏನೋ ಹೆಲ್ಪ್ ಮಾಡ್ತೀನಿ ಒಬ್ಬರಿಗೆ, ಏನೋ ಇದು ಮಾಡ್ತೀನಿ. ಈಗ ನಾನು ಲಾಸ್ಟ್ ಟೈಮ್ ಅಷ್ಟೇ ಒಂದು ಸ್ಯಾರಿ ಬಿಸ್ನೆಸ್ದೇ ತೋರಿಸ್ತಾ ಇದ್ದೆ, ಅವರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಷ್ಟು ಮನಿ ಮೈಂಡೆಡ್ ಆಗಿದ್ದರೆ ನನಗೆ 1000 ಅಂತ ಕೊಡಿ ಅಂತ ಕೇಳಿದರೆ ಅವ್ರು ಕೊಡ್ತಿದ್ರು, ಇಲ್ಲ ಅಂತಲ್ಲ. ಆ ಥರ ನೆಗೋಸಿಯೇಷನ್ ಮಾಡಬೇಕು ಅಂತಲೇ ಏನಿಲ್ಲ, ಮನಿ ಮೈಂಡೆಡ್ ಇದೆ. ಕೆಲವು ದೊಡ್ಡ ದೊಡ್ಡ ಕಂಪ್ನಿ, ಈಗ ಗಾರೋ ಇರ್ಬೋದು, ಏನೋ ಒಂದು XYZ ಕಂಪ್ನಿ ಇರ್ಬೋದು, ಅಂದರೆ ಒಂದು ಅಮೌಂಟು ಅಂತ ಕೊಡ್ತಾರೆ, ಒಂದು ಪ್ರಾಡಕ್ಟ್ಸ್ ಅಂತ ಕೊಡ್ತಾರೆ. ಇಟ್ ಈಸ್ ಪಾರ್ಟ್ ಆಫ್ ವರ್ಕ್. ಈಗ ಯೂಟ್ಯೂಬ್ ಮಾಡ್ತಾಯಿದ್ವಿ ಅಂದರೆ ಪಾರ್ಟ್ ಆಫ್ ವರ್ಕ್, ಏನೋ ಒಂದು ಇನ್ಕಮ್ ಬರುತ್ತೆ ಅಂತ. ನಾವೇನು ದುಡ್ಡೇ ಬೇಡ ಅನ್ನೋಷ್ಟು ಏನು ಶ್ರೀಮಂತರಲ್ಲ. ಮನೆ ಕಟ್ಟಿದ್ದೀವಿ, ಲೋನ್ಗಳಿರುತ್ತೆ, 108 ಪ್ರಾಬ್ಲಮ್ ಇರುತ್ತೆ, ಇಬ್ಬರು ಹೆಣ್ಮಕ್ಳು, ಅದರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನೇನೋ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಮು ಅಂತಲ್ಲ, ಎಲ್ಲರ ಮನೆ ಯಾರು ನೋಡಿದ್ರೂ ಗೊತ್ತಿರುತ್ತೆ, ಹೌದು ಇಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಎಷ್ಟಿರುತ್ತೆ. ಸೊ ಅದೇ ರೀತಿ ಏನೋ ಒಂದು ಇನ್ಕಮ್ ಬರುತ್ತೆ, ಏನೋ ಒಂದು ಸೋರ್ಸ್ ಬರುತ್ತೆ, ಅದು ಮಾಡೋದ್ರಲ್ಲಿ ಏನು ತಪ್ಪಿದೆ? ಅದು ನಿಮಗೆ ಇಷ್ಟ ಆದರೆ ತೊಗೋತೀರಾ, ಇಲ್ಲ ಅಂದರೆ ಇಲ್ಲ. ಏನೋ ಒಂದು ಟಿ ವಿಯಲ್ಲಿ ಶೋ ನೋಡ್ತಾ ಇರ್ತೀರ ಆಯಿತಾ, ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದೇ ಬರುತ್ತೆ. ಅದು ಆ ಶೋನೇ ಇಷ್ಟಪಡಲ್ವ ನೀವು? ಆ ಥರ ಎಲ್ಲ ಏನೂ ಇಲ್ಲ ಅಲ್ವಾ. ನಿಮಗೆ ನಿಜವಾಗ್ಲೂ ನನ್ನ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ನೋಡಿ ಆಯಿತಾ, ನಾನೇನು ಫೋರ್ಸ್ ಮಾಡಿ. ಆಮೇಲೆ ಪ್ರಾಡಕ್ಟ್ಸು ಅಷ್ಟೇ, ನಿಮಗೆ ಜೆನ್ಯೂನಾಗಿ ಅನಿಸಿದ್ರೆ, ಆಮೇಲೆ ಜೆನ್ಯೂನ್ ಅನ್ನೋದಕ್ಕಿಂತ ಜಾಸ್ತಿ ನಿಮಗೆ ನೀಡಿದರೆ ಡೆಫಿನೆಟ್ಲಿ ತೊಗೊಳ್ಳಿ. ನಾನೇನೂ ಫೋರ್ಸ್ ಮಾಡ್ತಿಲ್ಲ, ಬಟ್ ಇಟ್ಟು ಪಾರ್ಟ್ ಆಫ್ ಮೈ ವರ್ಕ್ ಅಂತ ಮಾತ್ರ ಕನ್ಸಿಡರ್ ಮಾಡಿ. ಕೊಲಾಬ್ರೇಷನ್ ಮಾಡಿದ ತಕ್ಷಣ ಕೆಟ್ಟದ್ದು ಯೂಟ್ಯೂಬಲ್ಲಿ ಆ ಥರ ಎಲ್ಲ ಪ್ಲೀಸ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಒಂದು ನನಗೆ ಹೆಲ್ಪ್ ಆಗುತ್ತೆ, ಇನ್ನೊಂದು ಇಟ್ ಈಸ್ ಪಾರ್ಟ್ ಆಫ್ ಮೈ ವರ್ಕ್ ಅಂತ ಅಂದ್ಕೊಳ್ಳಿ ಅಷ್ಟೇ. ನೆಕ್ಸ್ಟು, ಇದು ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ದರು ಆಯಿತಾ. ಇದು ಬೋನ್ಲೆಸ್ ಫಿಶ್ ತಂದಿದ್ದಿದ್ದು ಆಯಿತಾ. ಅಲ್ಲಿ ನಾನು ಬ್ರ್ಯಾಟೋನ ಏನೋ ತೋರಿಸಿದ್ನಲ್ಲ ಹೆಸರು, ಅದು ಫಿಶ್ಶು ವೆರೈಟಿ ತಂದಿದ್ದಿದ್ದು. ಆ ಫಿಶ್ಶು ಸಾರನ್ನ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ನಾನು ಅಕ್ಕ ಮಾಡಿ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಮಾಡ್ತಿದ್ದೀನಿ. ಫಸ್ಟು ಫಿಶ್ಗೆ ಯಾವುದನ್ನ ವೆರೈಟಿ ಫಿಶ್ಶಿಗೆ ಉಪ್ಪು ಖಾರ ಹಾಕಿ ಅರಿಶಿನ ಹಾಕಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಆಮೇಲೆ ಇಲ್ಲಿ ಬಿಸಿನೀರು ಸ್ವಲ್ಪ ಕಾಯಿಸಿ ಅದಕ್ಕೆ ಹುಣಸೆಹಣ್ಣು ಹಾಕಿ ಇಟ್ಟಿದ್ದಾರೆ, ಅಂದರೆ ಅದರ ರಸ ತೊಗೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಒಂದು 2 ಸ್ಪೂನಷ್ಟು ಅಂದ್ಕೊಳ್ಳಿ ಏನದು ಮೆಣಸು ಹಾಕಿದ್ದಾರೆ, ಕಾಳು ಮೆಣಸನ್ನು ಹಾಕಿದ್ದಾರೆ, ಬ್ಲ್ಯಾಕ್ ಪೆಪ್ಪರು. ಇದು ಬಂದು ಇದನ್ನು ನನ್ನ ಸ್ಟೋರಿ ಹೇಳಲ್ಲ ಈ ಪೆಪ್ಪರ್ದು. ಒಂದು ಸ್ಟೂಡೆಂಟ್ಗೆ ನಾನು 10th ಸ್ಟ್ಯಾಂಡರ್ಡ್ ಸೈನ್ಸ್ ಫುಲ್ಲು ಹೇಳ್ಕೊಟ್ಟಿದ್ದೀನಿ, ₹1 ಅವ್ರ ಹತ್ರ ಈಸ್ಕೊಂಡಿಲ್ಲ. ನಾನು ಈಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಒಂದು 100 ಗ್ರಾಮ್ಸಷ್ಟು ಪ್ಯೂರ್ ಮೆಣಸನ್ನು ನನಗೆ ಕೊಟ್ಟಿದ್ದು. ನಾನು ಮನಿ ಮೈಂಡೆಡ್ ಅಲ್ಲ ಅಂತ ಹೇಳೋಕ್ಕೆ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಕೆಲವ್ರಿಗೆ ಅವ್ರು ತುಂಬ ಅಷ್ಟು ಏನು ಶ್ರೀಮಂತರೇನಲ್ಲ ಆಯಿತಾ, ಯಾರ ಹತ್ರ ಈಸ್ಕೋಬೇಕೋ ನಾನು ಈಸ್ಕೋತೀನಿ, ಅಷ್ಟು ಏನು ಇದಲ್ಲ ನಾನು. ಸೊ ಹ್ಯುಮ್ಯಾನಿಟಿನೂ ಇರಬೇಕು, ಜಾಣ್ಮೆನೂ ಇರಬೇಕು. ಯಾರ ಹತ್ರ ಈಸ್ಕೋಬಾರ್ದು, ಪಾಪ ಅವ್ರ ಕೈಲಿ ಆಗಲ್ಲ ಅಂದರೆ ಈಸ್ಕೊಳ್ಳಲ್ಲ ಆಯಿತಾ. ನಿಜವಾಗ್ಲೂ ಫುಲ್ ಸೈನ್ಸ್ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಎಕ್ಸಾಮ್ ಟೈಮಲ್ಲಿ. ₹1 ನಾನು ಈಸ್ಕೊಂಡಿಲ್ಲ, ಅವ್ರು ಕೊಡೋಕ್ಕೆ ಬಂದರೂ ನಾನು ಈಸ್ಕೊಳ್ಳಿಲ್ಲ ಆಯಿತಾ. ಸೊ ಆ ಥರ ಎಲ್ಲ ನಿಮ್ಮ ಶ್ವೇತಾ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನೆಕ್ಸ್ಟ್ ಬಂದು ಜೀರಿಗೆ ಹಾಕಿದ್ರು, ಆಮೇಲೆ ಒಂದು 4ರಿಂದ 5 ಕಾಳಷ್ಟು ಮೆಂತ್ಯ ಕಾಳು ಹಾಕಿದ್ರು. ಇದು ಹೇಳಿದ್ದವರು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಸೀದಿಸ್ಬಾರ್ದು, ಮೇನಾಗಿ ಅಕ್ಕ ಹೇಳಿದ್ದು ಹಾಗೇ ಸೀದಿಸ್ಬಾರ್ದು. ನೆಕ್ಸ್ಟು ಅದೇ ಹೀಟಿಗೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಚಕ್ಕೆ ಲವಂಗ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಒಂದು 4 ಚಿಕ್ಕ ಪೀಸಷ್ಟು ಚಕ್ಕೆ, ಸ್ವಲ್ಪ ಲವಂಗ. ಇಲ್ಲಿ ಒಂದು 3 ಗೆಡ್ಡೆಯಷ್ಟು ಈರುಳ್ಳಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಕಾಯಿ ಮತ್ತು ಶುಂಠಿ, ಆಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ಬಂದು ಒಗ್ಗರಣೆಗೆ ಏನು ಗೊತ್ತಾ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಮೆಂತ್ಯ, ಒಂದು 10ರಿಂದ 12 ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತಂತೆ. ಈಗ ಏನು ಅಂದರೆ ಮಿಕ್ಸಿ ಮಾಡ್ಕೊತಾ ಇದ್ದೀವಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಏನು ಗೊತ್ತಾ ಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ, ಮೆಣಸು, ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ ಅದನ್ನೆಲ್ಲ ಈ ಥರ ಹಾಕಿ, ನೆಕ್ಸ್ಟು ಸ್ವಲ್ಪ ಗಸಗಸೆ ಹಾಕ್ಬೋದು. ಮನೇಲಿ ಗಸಗಸೆ ಖಾಲಿಯಾಗಿತ್ತು ಅಂತ ಸ್ವಲ್ಪ ಗೋಡಂಬಿನ 4 ಗೋಡಂಬಿ ಹಾಕಿದ್ದೀವಿ. ಲಾಸ್ಟಲ್ಲಿ ಈರುಳ್ಳಿ ಹಾಕ್ತಿದ್ದಾರೆ. ಇದನ್ನು ಚೆನ್ನಾಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ಒಂದೇ ಒಂದು ಚಿಕ್ಕ ಪೀಸಷ್ಟು ಟೊಮ್ಯಾಟೋನ ಹಾಕಿದ್ದಾರೆ. ಅದೆಲ್ಲ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಿಜ ಹೇಳ್ತೀನಿ, ಈ ರೀತಿಯೇ ಮಾಡಿ ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ನಮ್ಮ ಮನೇಲಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅವ್ರು ಮಾಡಿ ನಮಗೆ ಕೊಟ್ಟು ಕಳಿಸ್ತಾಯಿದ್ರು ಬಾಕ್ಸಲ್ಲಿ. ಚಿಕ್ಕವಳು ನನ್ನ ಹೊಟ್ಟೆಲಿದ್ದಾಗ, ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಡಿ ಕಳಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಅದು ಏನು ಗೊತ್ತಾ, ಹುಣಸೆಕಾಯಿ ಇರುತ್ತಲ್ಲ ಅದನ್ನು ಹಾಕಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನು ಯಾವಾಗನ ಶೇರ್ ಮಾಡ್ತೀನಿ. ಈಗ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದಾರೆ,
ಚಿಕ್ಕದ್ರಲ್ಲಿ ಮಾಡೋದಕ್ಕಿಂತ ದೊಡ್ಡದಲ್ಲಿ ಮಾಡಿದ್ರೆ ಅಲ್ಲಾಡ್ಸೋಕ್ಕೆ ಚೆನ್ನಾಗಿರುತ್ತೆ ಅದು ಫಿಶ್ಶು ಅನ್ನೋ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಅಷ್ಟು ಬೇಕಂತೆ ಆಯಿತಾ, ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಕಿದ್ದಾರೆ. ಆಮೇಲೆ ಮೆಂತ್ಯ ಒಂದು 4-5 ಕಾಳು, ಆಮೇಲೆ ಅದು ನಾನು ಏನೇನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಆಮೇಲೆ ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ ನೋಡಿ. ಒಗ್ಗರಣೆನೂ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದೇ ಸ್ಟೇಜಲ್ಲೂ ಸೀದಿಸ್ಬಾರ್ದು, ನೀಟಾಗೆಲ್ಲ ಪ್ರತಿಯೊಂದು ಫ್ರೈಯಿಂಗು, ಒಗ್ಗರಣೆ ಪ್ರತಿಯೊಂದು ನೀಟಾಗಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾವೇನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾರೆ. ಸೊ ಬೇಗ ಆಗೋಗುತ್ತೆ. ನಾನು ಅದೇ ಕೇಳ್ತಾ ಇದ್ದೆ ಅಕ್ಕನಿಗೆ, ಚಿಕನ್ ಸಾರು ಥರನೇ ಸ್ವಲ್ಪ ನಾವು ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲ ಹಾಕ್ತೀವಿ ಅಷ್ಟೇ. ಆಮೇಲೆ ಒಳ್ಳೆಯದು ಚಿಕನ್ನು ಮಟನ್ಗಿಂತ ಫಿಶ್ಶು ತುಂಬ ಒಳ್ಳೆಯದು, ಆಲಿವ್ ಆಯಿಲ್ ಅದೆಲ್ಲ ರಿಚ್ ಆಗಿರುತ್ತೆ. ಸೊ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹಸಿ ಮಸಾಲೆ ಎಲ್ಲ ಹೋಗಾದ್ಮೇಲೆ ಆ ಮಿಕ್ಸಿ ಜಾರ್ ತೊಳೆದಿರುವಂಥ ನೀರನ್ನು ಹಾಕಿ ಆ ಮಸಾಲೆ ಎಲ್ಲ ಅದಕ್ಕೆ ಸಾರಿಗೆ ನೀರೆಲ್ಲ ಮಿಕ್ಸ್ ಮಾಡಿ ಹಾಕುವಂಥದ್ದು ಅಷ್ಟೇ. ನೋಡ್ತಾ ಇರ್ಬೋದು, ನೋಡ್ತಾನೆ ಒಂದು 10-15 ಮಿನಿಟ್ಸ್ಗೆಲ್ಲ ಸಾಂಬಾರು ರೆಡಿ ಆಗೋಗುತ್ತೆ. ಏನಕ್ಕೆ ಅಂದರೆ ಫಿಶ್ ಬೇಗ ಬೇಯುತ್ತೆ. ಚಿಕನ್ನು ಮಟನ್ಗಿಂತ ಅದು ಎಲ್ಲರಿಗೂ ಗೊತ್ತು. ಮಂಗಳೂರು ಸೈಡ್ ಆ ಥರ ಎಲ್ಲ ಡೈಲಿ ಫಿಶ್ಗಳು ತಿಂತಾರಲ್ವ, ಸೊ ಆ ರೀತಿ ಫಿಶ್ಶು ಬೇಗ ಬೇಯೋದ್ರಿಂದ ಬೇಗನೆ ಆಗೋಗುತ್ತೆ. ಈಗ ಬಂದು ಖಾರದ ಪುಡಿ, ಇದು ಸ್ವಲ್ಪ ನಿಮಗೆ ನಾವು ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿದ್ವಿ. ನಿಮಗೆ ಖಾರ ಉಪ್ಪು ಹೆಂಗೆ ಬೇಕೋ ಅದನ್ನು ನೋಡಿಕೊಂಡು ಅದರ ಪ್ರಕಾರನೇ ಖಾರದ ಪುಡಿ ಎಲ್ಲ ಈ ಸ್ಟೇಜಲ್ಲಿ ನೋಡ್ಕೋಬೋದು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು. ನಾವು 1 ಟೀ ಸ್ಪೂನಷ್ಟು ಖಾರದ ಪುಡಿ ಈ ಸ್ಟೇಜಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಈಗ ಮಸಾಲೆಗೆಲ್ಲ ಉಪ್ಪನ್ನು ಹಾಕ್ಕೋಬೇಕಲ್ಲ, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಅಷ್ಟೇ. ಇದು ಬೋನ್ಲೆಸ್ ಆಗಿರೋದ್ರಿಂದ ಒಂದು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ಮಂಗಳೂರು ಫ್ರೆಂಡ್ ಒಬ್ಬಳಿದ್ದಾರೆ, ಅವ್ರು ಹೇಳಿದ್ದು ಈ ಸಮುದ್ರದ ಫಿಶ್ ಎಲ್ಲ ತುಂಬ ಚೆನ್ನಾಗಿರುತ್ತಂತೆ. ಅಂದರೆ ತುಂಬ ಸಿಹಿ ಆಗಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ನದಿ ಫಿಶ್ಗಿಂತ ಸಮುದ್ರದ ಫಿಶ್ಶು ಚೆನ್ನಾಗಿರುತ್ತಂತೆ. ಸೊ ಹೆಲ್ತ್ಗೂ ತುಂಬ ಒಳ್ಳೆಯದು. ಈಗ ಅದು ಹುಣಸೆ ಹುಳಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀವಿ. ಸ್ಟಾರ್ಟಿಂಗ್ ಸ್ವಲ್ಪನೇ ಹಾಕ್ಕೋಬೇಕು. ಈಗ ಎಷ್ಟು ತೋರಿಸಿದ್ವಲ್ಲ ಅದಿಷ್ಟೂ ಹಾಕ್ಕೋಬೇಕು, ಜಾಸ್ತಿನೇ ಸ್ಟಾರ್ಟಿಂಗ್ ಹಾಕ್ಕೋಬಾರ್ದಂತೆ. ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಬೇಕು. ಆ್ಯಕ್ಚುಲಿ ಫಿಶ್ ಸಾಂಬಾರಿಗೆ ಹುಳಿ ಅನ್ನೋದು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಪೀಸಸ್ಗೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಗರಂ ಮಸಾಲ, ಚಕ್ಕೆ ಲವಂಗನೂ ಹಾಕಿರ್ತೀವಿ, ಈ ಥರ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗರಂ ಮಸಾಲ ನಾನು ಈಸ್ಟರ್ನ್ ಯೂಸ್ ಮಾಡಿದ್ದೀನಿ. ನೀವು ಮನೆಯದು ಅಥವಾ ಯಾವ ಕಂಪ್ನಿದು ಯೂಸ್ ಮಾಡಿದ್ರು ಓಕೆ. ಈಗ ಅಷ್ಟೇ ಸಾಂಬಾರು. ಆಮೇಲೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋ ಸ್ಟೇಜಲ್ಲಿ ಫಿಶನ್ನು ಹಾಕಬೇಕು ಅಷ್ಟೇ. ಸೊ ಫೈನಲಾಗಿ ಸಾಂಬಾರು ರೆಡಿ ಆಗೋಗುತ್ತೆ. ಮುದ್ದೆಗೆ, ಮೇನಾಗಿ ಅನ್ನಕ್ಕೆ. ಇನ್ನೊಂದು ಮೇನ್ ಪಾಯಿಂಟು ಅಂದರೆ, ನೀವು ರಾತ್ರಿ ತಿಂತೀರಾ ಅಂದರೆ ಬೆಳಗ್ಗೆನೇ ಮಾಡಿಟ್ಬಿಡಿ. ಬೆಳಗ್ಗೆ ತಿಂತೀರಾ ಅಂದರೆ ಹಿಂದಿನ ದಿನ ರಾತ್ರಿ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಫಿಶ್ ಎಲ್ಲ ಅಬ್ಸಾರ್ಬ್ ಆಗಿರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿರುತ್ತೆ. ಆಮೇಲೆ ಫಿಶ್ದು ಸತ್ವ ಎಲ್ಲ ಸಾಂಬಾರಿಗೆ ಬಿಟ್ಟಿಟ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಆ ರೀತಿ. ಸೊ ಅವ್ರು ಟೇಸ್ಟ್ ನೋಡ್ತಾನೆ ಇದ್ದರು. ಅವರು ಫುಲ್ ಎಕ್ಸ್ಪೀರಿಯನ್ಸ್ಡ್ ಆಯಿತಾ. ನಿಜ ಇಷ್ಟು ವರ್ಷ ತುಂಬ ಅಡುಗೆ ಮಾಡ್ತಿದ್ದಾರೆ ಅಂದರೆ ಅವ್ರು ಕಣ್ಣಳ್ತೇನೆ ನೋಡ್ಬಿಡ್ತಾರೆ. ಇಷ್ಟು ಸ್ಪೂನು ಅಂತ ನೋಡಲ್ಲ, ನೋಡೇ ಡಿಸೈಡ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹಾಕೋಣ ಅಂತ ಸಕ್ಕದಾಗಿ ಮಾಡಿದರು. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನನಗೆ ಕೊಟ್ಟರು. ನಿನ್ಗೆ ಹೆಂಗಿದೆ ನೋಡು ಟೇಸ್ಟು ಅಂತ. ಪರ್ಫೆಕ್ಟ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ ನೀವು ಯಾವಾಗ ಸೈಲೆನ್ಸ್ ಆಗಿರಬೇಕು ಅಂದರೆ ರೂಮರ್ಸು ಆಯಿತಾ, ಸ್ಪ್ರೆಡ್ ಮಾಡೋದ್ರಲ್ಲಿ ದಯವಿಟ್ಟು ಸೈಲೆಂಟ್ ಆಗಿದ್ಬಿಡಿ. ಯಾರ ಬಗ್ಗೆ ಏನೂ ಗೊತ್ತಿರಲ್ಲ ಅಂದರೆ ದಯವಿಟ್ಟು ರೂಮರ್ಸ್ನ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ನಾವು ಸೈಲೆಂಟಾಗಿದ್ದಾಗ ಏನು ಗೊತ್ತಾ, ಸ್ವಲ್ಪ ಜನಗಳನ್ನ ಅಬ್ಸರ್ವ್ ಮಾಡ್ತೀವಿ. ಹೆಂಗೆ ಅವರು, ಈ ಮನುಷ್ಯ ಹೆಂಗೆ ಮಾತಾಡ್ತಾನೆ, ಹೆಂಗೆ ಅವ್ರು ಪ್ರಾಮಿಸ್ ಕೊಟ್ಟಿರೋದನ್ನು ನಡೆಸ್ಕೊತಾನೆ, ಟೈಮ್ ಸೆನ್ಸ್ ಎಷ್ಟಿದೆ. ಸೊ ನಾವು ಅಬ್ಸರ್ವ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಏನು ಹೇಳೋದು ಅಂದರೆ ಅಬ್ಸರ್ವ್ ಮಾಡಿ. ನಾವು ಅಂದ್ಕೊಳ್ಳೋದಷ್ಟೇ ನಮ್ಮ ವೀಕ್ನೆಸ್ ಅಲ್ಲ ಸೈಲೆನ್ಸ್ ಅನ್ನೋದು, ನಮ್ಮ ಪವರ್ಫುಲ್ ಸ್ಟ್ರೆಂತ್. ಇದು ಬಂದು ನಮ್ಮ ಮೆಚುರಿಟಿನ ತೋರಿಸುತ್ತೆ, ನಮ್ಮ ಕ್ಲಿಯರ್ ಥಿಂಕಿಂಗ್ನ ತೋರಿಸುತ್ತೆ ನಾವು ಸೈಲೆಂಟಾಗಿದ್ದರೆ. ಇದೇನು ತೋರಿಸುತ್ತೆ ನಾವು ಸೈಲೆಂಟಾಗಿದ್ದೀವಿ ಅಂದರೆ, ನಮಗೆ ಬೇರೆ ಡ್ರಾಮಾಗಿಂತ, ಬೇರೆ ಜಂಜಾಟ ಆರ್ಗ್ಯುಮೆಂಟ್ಸ್ಗಿಂತ ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟು. ನಮಗೆ ಅನ್ನೆಸೆಸರಿ ಫೈಟ್ಸ್ ಬೇಡ. ನನ್ನ ಕಾನ್ಸಂಟ್ರೇಷನ್ ಏನಿದ್ರು, ನನ್ನ ಫೋಕಸ್ ಏನಿದ್ರು, ನನ್ನ ಲೈಫ್ ಹೆಂಗಿರಬೇಕು ಅನ್ನೋದ್ರ ಮೇಲೇ. ನನಗೆ ಪೇಷನ್ಸ್ ಜಾಸ್ತಿ ಅನ್ನೋದನ್ನು ತೋರಿಸಿದೆ. ಅದು ನಮ್ಮ ವೀಕ್ನೆಸ್ ಅಲ್ಲ. ನಾವು ಸೈಲೆಂಟಾಗಿದ್ದಾಗ ನಮ್ಮ ಮೇಲೆ ನಮಗೇನೆ ಒಂದು ಸೆಲ್ಫ್ ಕಂಟ್ರೋಲ್ ಅನ್ನೋದು ಬರುತ್ತೆ. ಕೋಪ ಬಂದಿದ ತಕ್ಷಣ ರಿಯಾಕ್ಟ್ ಮಾಡಲ್ಲ ನಾವು.
ಕಾಮ್ ಆಗಿರ್ತೀವಿ, ಕಂಪೋಸ್ಡ್ ಆಗಿರ್ತೀವಿ. ಸೊ ಅದಕ್ಕೆ ಪೇಷನ್ಸ್ ಅನ್ನೋದು ನಮ್ಮ ಸ್ಟ್ರೆಂತ್ ಅದು. ನೆಕ್ಸ್ಟ್ ಬಂದು ನಾವು ಯಾವಾಗ ಸೈಲೆಂಟಾಗಿರ್ತೀವಿ ಒಳ್ಳೆ ಕೇಳುಗರಾಗ್ತೀವಿ, ಅಂದರೆ ವಿ ಬಿಕಮ್ ಗುಡ್ ಲಿಸ್ನರ್ ಅಲ್ವಾ. ಈಗ ನಾವು ಏನು ಮಾತಾಡ್ತೀವಿ ನಮಗೆ ಗೊತ್ತಿರೋದನ್ನು ಮಾತ್ರ ಮಾತಾಡ್ತೀವಿ. ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ನಾನು ಕೇಳಿದ್ರೆ ಮಾತ್ರ ಆನ್ಸರ್ ಮಾಡಿ. ಅದರ ಅರ್ಥ ಏನು ಅಂದರೆ ನೀವು ಯಾವಾಗ ನಮ್ಮ ಸ್ಟೂಡೆಂಟ್ಸ್ ಯಾವಾಗ ಹೇಳ್ತೀರಾ ಅವ್ರಿಗೆ ಏನು ಗೊತ್ತಿರುತ್ತೆ ಅದೇನು ಹೇಳ್ತಾರೆ. ನೀವು ಯಾವಾಗ ಕೇಳ್ತೀರಾ ನಿಮಗೆ ಗೊತ್ತಿಲ್ಲದಿರೋದನ್ನು ನೀವು ಅರ್ಥಕೋತೀರಾ, ಅಂದರೆ ತಿಳ್ಕೊತೀರಾ ಅಲ್ವಾ. ಸೊ ಯು ಬಿಕಮ್ ಎ ಗುಡ್ ಲಿಸ್ನರ್. ನೆಕ್ಸ್ಟ್ ಬಂದು ನಾನು ಹೇಳ್ತೀನಲ್ಲ, ನಾನು ಸೈಲೆಂಟಾಗಿದ್ದಾಗ ಒಂದೇ ಒಂದು ಪ್ರಾಬ್ಲಮ್ಮು ಏನು ಗೊತ್ತಾ, ಎಲ್ಲರೂ ಬ್ಲೇಮ್ ಮಾಡೋದು ನೀನು ಸೈಲೆಂಟು ಅಂತ. ನೀವು ಸೈಲೆಂಟಾಗಿ ಇಲ್ಲದೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಸ್ಟ್ರೆಸ್ಸು ಆ ಪಾಯಿಂಟಿಂದನೇ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೀನಲ್ಲ ಅಂತ ಮಾತಾಡೋದು, ಅನ್ನೆಸೆಸರಿ ಪ್ರಾಬ್ಲಮ್ಸ್ನ ಏನೋ ಹೇಳ್ತಾರಲ್ಲ, ಬೀದಿಲಿ ಹೋಗೋ ಮಾರಮ್ಮನ ಮನೆಗೆ ಬಂದು ಹೋಗಮ್ಮ ಅನ್ನಂಗೆ ಇಲ್ದಿರೋ ಪ್ರಾಬ್ಲಮ್ಸ್ನ ಮನೆಯಲ್ಲಿ ತಳ್ಕೊಳ್ಳೋದು. ಸೊ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂದರೆ ಸೈಲೆಂಟಾಗಿರಿ. ಆಮೇಲೆ ತುಂಬ ಮಾತಾಡಿದಷ್ಟು ನಮಗೆ ಸುಸ್ತಾಗೋದು ಜಾಸ್ತಿ. ನೀವು ನೋಡಿ ಬೇಕಾದ್ರೆ ಯಾವಾಗನ ಸೈಲೆಂಟಾಗಿದ್ದು ನೋಡಿ ಎಷ್ಟೋ ಎನರ್ಜಿ ಸೇವ್ ಆಗುತ್ತೆ, ಬೇರೆ ಇಂಪಾರ್ಟೆಂಟ್ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ತೀವಿ. ಇದು ಒಂಥರ ನಮ್ಮ ವಿಸ್ಡಮ್ಮು. ಏನು ಗೊತ್ತಾ, ಕೆಲವು ಸತಿ ಸೈಲೆನ್ಸು ಮಾತಿಗಿಂತ ಜಾಸ್ತಿ ಮಾತಾಡುತ್ತೆ. ಅರ್ಥ ಆಯ್ತಲ್ಲ ಪಾಯಿಂಟು? ಸೈಲೆನ್ಸು ಮಾತುಗಳಿಗಿಂತ ಜಾಸ್ತಿ ಮಾತಾಡುತ್ತೆ. ನೀವು ಒಂದು ಸತಿ ಸೈಲೆಂಟಾಗಿದ್ದು ನೋಡಿ, ಅದೊಂಥರ ರೆಸ್ಪೆಕ್ಟು, ಅದೊಂಥರ ನಮ್ಮ ಇನ್ನರ್ ಸ್ಟ್ರೆಂತು. ನಾವೇನಾದ್ರು ಸೈಲೆಂಟಾಗಿದ್ದಾಗ ಕರೆಕ್ಟಾಗಿ ಯೋಚನೆ ಮಾಡ್ತೀವಿ, ಡಿಸಿಷನ್ನ ಕರೆಕ್ಟಾಗಿ ತೊಗೋತೀವಿ. ಏನೋ ತಪ್ಪಾಗಿ ಡಿಸಿಷನ್ ತೊಗೊಂಡು ರಿಗ್ರೆಟ್ ಮಾಡಿ ಏನೋ ಮಾತಾಡ್ಬಿಟ್ಟು ರಿಗ್ರೆಟ್ ಮಾಡೋದಕ್ಕಿಂತ ಸೈಲೆಂಟಾಗಿರೋದು ಬೆಸ್ಟು. ನಮಗೇನು ಅನಿಸುತ್ತೆ ಅಂದರೆ ರಿಲೇಷನ್ಶಿಪ್ ಇಂಪಾರ್ಟೆಂಟು, ನನ್ನ ನೆಮ್ಮದಿ ಇಂಪಾರ್ಟೆಂಟು, ನಾನು ಡಿಸಿಪ್ಲೀನ್ಡಾಗಿರಬೇಕು, ಹೀಗೆ ಮಾತಾಡಬೇಕು, ಈ ಟೋನಲ್ಲೇ ಮಾತಾಡಬೇಕು, ಆ ಥರ ಅಂದ್ಕೊಂಡಾಗ ನಮ್ಮ ಲೈಫ್ ಕರೆಕ್ಟಾಗಿರುತ್ತೆ. ಯಾರನ್ನ ತುಂಬ ಸೈಲೆಂಟಾಗಿದ್ದಾಗ ನೋಡಿ, ಏನು ಅಂದರೆ ಒಂಥರ ರೆಸ್ಪೆಕ್ಟ್ ಕೊಡಬೇಕು ಅವ್ರಿಗೆ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೈಲೆನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಮಾಗಿದ್ದಾಗ, ಸೈಲೆಂಟಾಗಿದ್ದಾಗ ಏನೇ ಟಫ್ ಸಿಚುವೇಶನ್ ಬಂದರೂ ಅದನ್ನು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು. ನಮ್ಮ ಬಿಹೇವಿಯರ್ ಕರೆಕ್ಟಾಗಿರುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಕರೆಕ್ಟಾಗಿರುತ್ತೆ, ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಮ್ಗೆ ಯಾವಾಗನ ಭಯ ಆದಾಗಲೂ ಕೂಡ ಒಂಥರ ಏನೋ ಒಂದು ಫೇಸ್ ಮಾಡಬೇಕು ಅಂದರೆ ಭಯ ಆಗ್ತಿದೆ ಅಂದರೆ ಸೈಲೆಂಟಾಗಿದ್ದುಬಿಡಿ. ನಾನು ಹೇಳ್ತೀನಲ್ಲ, ಎಷ್ಟೋ ಸ್ಟ್ರೆಂತ್ ಬರುತ್ತೆ. ಭಯಪಟ್ಟು ಮಾತಾಡಿಬಿಟ್ರೆ ನಮ್ಮ ಭಯ ಹೊರಗಡೆ ಬಂದುಬಿಡುತ್ತೆ. ಸೊ ಆದಷ್ಟು ಸೈಲೆಂಟಾಗಿರೋದು ಬೆಸ್ಟು. ಸೊ ಓವರಾಲಾಗಿ ಹೇಳಬೇಕು ಅಂದರೆ ನಮ್ಮ ಲೈಫ್ನ ಕಾನ್ಫಿಡೆನ್ಸ್ ಜಾಸ್ತಿ ಮಾಡೋದು, ನಮ್ಮ ಸ್ಟ್ರೆಂತ್ನ ಜಾಸ್ತಿ ಮಾಡೋದು, ನಮ್ಮ ಪೀಸ್ ಆಫ್ ಮೈಂಡ್ನ ಜಾಸ್ತಿ ಮಾಡೋದು, 99% ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂದರೆ ಸೈಲೆನ್ಸ್. ಅಂದರೆ ಆದಷ್ಟು ಅನಲೈಸ್ ಮಾಡಿ. ನೀವು ಬುದ್ಧಿವಂತರು, ಚಾಣಕ್ಯಂತರ ಲೈಫ್ನ ಲೀಡ್ ಮಾಡಬೇಕು, ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡಬೇಕು ಅಂದರೆ ಸೈಲೆಂಟಿಂದ ಇರಿ. ಅಬ್ಸರ್ವ್ ಮಾಡಿ, ಯಾರು ಹೆಂಗೆ, ನಾನು ಹೆಂಗಿರಬೇಕು, ಈ ವ್ಯಕ್ತಿ ಜೊತೆ ನಾನು ಹೆಂಗಿರಬೇಕು, ಹೆಂಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ನನ್ನ ಲೈಫ್ನ ಹೆಂಗೆ ತೊಗೊಂಡು ಹೋಗಬೇಕು, ನನ್ನ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಪ್ರತಿಯೊಂದು ಅನಲೈಸ್ ಮಾಡ್ತಾಯಿರಿ. ಒಳಗಡೆಯಿಂದನೇ ಬುದ್ಧಿ ಇರಬೇಕು, ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇವರೇ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ಎಷ್ಟು ಸತಿ ನೋಡಿರ್ತಾರೆ, ಮಂಜಕ್ಕ ಅಂತ. ತುಂಬ ಚೆನ್ನಾಗಿ ಮಾಡಿ ಆಮೇಲೆ ಎಲ್ಲರೂ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಈ ರೀತಿ ಆಗಿತ್ತು ಇವತ್ತಿನ ವ್ಲಾಗು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈ ಒಂದು ಟೆಕ್ನಿಕ್ಕಿಂದ 99% ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡು ನೆಮ್ಮದಿಯಾಗಿರಿ. ಅದನ್ನು ವೀಕ್ನೆಸ್ ಅಂತ ಅಂದ್ಕೋಬೇಡಿ. ನಾನು ಹೇಳೋದು ಕಂಪ್ಲೀಟಾಗಿ ಸೈಲೆನ್ಸ್ ಆಗಿ ಅಂತಲ್ಲ, ಯಾವಾಗ ಮಾತಾಡಬೇಕು ಅವಾಗ ಮಾತಾಡಿ, ಯಾವಾಗ ಸೈಲೆಂಟಾಗಿರಬೇಕು ಮೌನವಾಗಿರಿ. ಸೊ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.